ವರ್ಷದ ಫ್ರೆಂಡ್ಸ್ ಸರ್ ನಾವು ಆ್ಯಕ್ಚುಲಿ ನಮ್ಮ ಕಾಮಿಡಿ ಕ್ಲಬ್ ಬರೋಕ್ಕಿಂತ ಮುಂಚೆನೇ ಫ್ರೆಂಡ್ಸ್ ನಾವು ಊರಲ್ಲಿ ನಾವು ಯಾವುದೋ ಆಡಿಷನ್ಗೆ ಹೋದರೂ ಜೊತೆಗೆ ಹೋಗೋರು. ಸೊ ಸೆಲೆಕ್ಟ್ ಆದಾಗಲೂ ಅಷ್ಟೇ 8 ವರ್ಷ ಹೆಚ್ಚು. ಜೊತೆಗೆ ತಿಂತಿದ್ವಿ, ಒಂದೇ ಚಾಪಲ್ಲಿ ಮಲಗ್ತಿದ್ವಿ ಸರ್. ಅವರ ಆ ಕ್ಷಣಗಳಲ್ಲಿ ತುಂಬ ನೆನಪಾಗುವಂಥದ್ದು. ನಿನ್ನೆ ನೈಟ್ 10 ಫೋನ್ ಮಾಡಿದ್ದೆ, 17ಕ್ಕೆ ಒಂದು ಪ್ರೋಗ್ರಾಮ್ ಇದೆ ಬರ್ತೀಯ ಅಂತ. ಬರ್ತೀನಿ ಬಟ್ ಬೇಗ ಕಳಿಸ್ಬೇಕು, ಇವತ್ತು ಬೆಳಿಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದ. ಬಟ್ ನೈಟು 1 ಗಂಟೆ 1:30 ಹೋಗಿದ್ದಾರೆ. ಯಾವುದಕ್ಕೂ ಬೇಜಾರಂತಲೇ ಇರಲಿಲ್ಲ. ಏನು ಯಾರೇ ಬೈಲಿ ಏನು ಸೀರಿಯಸ್ ವಿಷಯ ಇರಲಿ, ಬೇಜಾರಿಂದ ಮಾತಾಡ್ತಿರಲಿಲ್ಲ. ತುಂಬ ಖುಷಿಯಲ್ಲಿದ್ದ ಇವತ್ತು ರಾಕೇಶ್ ನಮ್ಮೊಟ್ಟು ಒಂಜಿ ರಾಕೇಶ್ ಪೂಜಾರಿ ಇವರು ನಮ್ಮ ತಂಡದಲ್ಲಿ 5 ವರ್ಷದಲ್ಲಿ ನಮ್ಮ ಒಟ್ಟಿಗೆ ನಾಟಕ ತಂಡದಲ್ಲಿ ಒಬ್ಬ ಕಲಾವಿದ ಆಗಿದ್ದರು. 5 ವರ್ಷದ ನಂತರ 2014ರಿಂದ ನಮ್ಮೊಟ್ಟಿಗೆ ಇದ್ದರು. ನಂತರ ಒಂದು 17ನೇ ಇಸ್ವಿಗೆ ಕಾಮಿಡಿ ಕಿಲಾರಿಗೆ ಅಲ್ಲಿ ಜಾಯ್ನ್ ಆದರು. ಅದ ನಂತರ ನಮ್ಮೊಟ್ಟಿಗೆ ನಮ್ಮ ತಂಡದಲ್ಲಿ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ದರು. ಏನಂದರೆ ಒಬ್ಬ ಉತ್ತಮ ಕಲಾವಿದ. ಈಗ ಏನು ಹೇಳೋದಂದರೆ ಈ ಸಮಯದಲ್ಲಿ ಒಬ್ಬ ಒಳ್ಳೆಯ ಕಲಾವಿದನನ್ನು ಕಳ್ಕೊಂಡಿದ್ದೇವೆ, ಅದೊಂದು ಬೇಸರ. ಮತ್ತು ನಿನ್ನೆ ದಿನವೂ ಅಷ್ಟೇ ನಾವು ನಾಟಕದಲ್ಲಿರುವಾಗ ಫೋನ್ ಬಂತು 2 ಗಂಟೆ ಹೊತ್ತಿಗೆ. ಹೋಗಿ ನೋಡುವಾಗ ಈ ಸ್ಥಿತಿಯಲ್ಲಿ ರಾಕೇಶ್ನನ್ನು ನೋಡಬೇಕಾಯಿತು. ಬಹುಶಃ ತುಂಬ ದುಃಖಕರ ವಿಷಯ ಅಂತ ಹೇಳಬೇಕು. ಈ ಸಮಯದಲ್ಲಿ ನಮ್ಮ ತಂಡದಲ್ಲಿ ಬಹುಶಃ 5 ವರ್ಷದಿಂದಲೂ ಒಂದು ಒಳ್ಳೆಯ ಒಬ್ಬ ಉತ್ತಮ ಕಲಾವಿದ ಆಗಿ ಅವ ಕೊಟ್ಟ ಪಾತ್ರವನ್ನು ನಿರ್ವಹಣೆ ಮಾಡ್ತಾಯಿದ್ದ ನಮ್ಮ ರಾಕೇಶ್. ಹಾಗೆ ನಾವು ಈ ಸಂದರ್ಭದಲ್ಲಿ ಅವರ ತಾಯಿ, ಅವರ ಮಿತ್ರರು ಅವರಿಗೆ ಒಂದು ಸಹಿಸುವಂಥ ಒಂದು ಶಕ್ತಿಯನ್ನು ದೇವರು ಕೊಡಬೇಕು, ಅದೇ ಹೇಳೋದು ಈ ಸಂದರ್ಭದಲ್ಲಿ ಅಷ್ಟೇ. ಇವರು ಸ್ವಲ್ಪ ಸ್ಪಂದಿಸಿದರೆ ಒಳ್ಳೆಯದು ಅಂತ ಹೇಳಿ, ತಂಗಿಯ ಮದುವೆಗೆ ಭಾಳ ಕನಸಿಟ್ಕೊಂಡಿದ್ರು ಅಂತ ಎಲ್ಲರೂ ಸ್ಪಂದಿಸಿದರೆ ಒಳ್ಳೆಯದು ಅಂತ. ತಂಗಿಯ ಹೌದು, ತಂಗಿಯ ಮದುವೆ ಎಲ್ಲ ಇದೆ. ಅವನು ಹೇಳ್ತಾ ಇದ್ದ ಒಂದು ತಂಗಿಯ ಮದುವೆ, ಮತ್ತು ಈ ಫಿಲ್ಮಲ್ಲಿ ಎಲ್ಲ ಇದ್ದ, ಕನ್ನಡ ಫಿಲ್ಮು ತುಳು ಫಿಲ್ಮಲ್ಲಿ ಎಲ್ಲ ಇತ್ತು, ಅವನು ಹೋಗ್ತಾ ಇದ್ದ. ಮತ್ತು ಈ ಮೊನ್ನೆ ನಮ್ಮ ಇಲ್ಲಿ ದಸ್ಕತ್ ಮೂವಿಗೂ ಕೂಡ ಬರ್ತಾಯಿದ್ದ, ಇಲ್ಲಿ ಒಂದು ಪ್ರಮೋಷನ್ಗೆ ಆಗಿ. ಪ್ರತಿಯೊಬ್ಬ ಎಲ್ಲರೊಟ್ಟಿಗಿಂದ ಒಬ್ಬ ಹೇಗಿದ್ದ ಅಂದರೆ ಒಂದು ಫ್ರೆಂಡ್ಲಿಯಾಗಿ, ಇಲ್ಲೇ ಅಷ್ಟು ಊರಲ್ಲಿ ಬಂದರೆ ಫ್ರೆಂಡ್ಲಿ ಆಗಿದ್ದ. ಅದೇ ನಿನ್ನೆ ದಿನ ಈ ಥರ ಆಯಿತು. ಹಾಂ, ಅಲ್ಲಿಂದ ನಾವು ಒಟ್ಟಿಗೆ ಇದ್ದೇವೆ. ಕಾಂತಾರದಲ್ಲಿ ಒಬ್ಬರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅವರು, ಕಾಂತಾರದಲ್ಲಿ.